ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇಂದಿನ ಪವಾಡದಲ್ಲಿ ತಮಿಳುನಾಡಿನ ತಿರುಪೂರಿನ ಲೋಗನಾಯಕಿ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ಹಲವು ವರ್ಷಗಳಿಂದ ನಾವು ಈ ಪವಿತ್ರ ಧರ್ಮದಲ್ಲಿರಲು ಆಶೀರ್ವದಿಸಲ್ಪಟ್ಟಿದ್ದೇವೆ. ಧರ್ಮ ಸಂಬಂಧಿತ ಪ್ರಕ್ರಿಯೆಗಳಲ್ಲಿ ನಿಯಮಿತವಾಗಿ ಭಾಗವಹಿಸುವ ಮೂಲಕ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಕೃಪೆಯಿಂದ ನನ್ನ ಆಂತರಿಕ ಸ್ಥಿತಿಯಲ್ಲಿ ಆಳವಾದ ಪರಿವರ್ತನೆ ಸಂಭವಿಸಿದೆ. ಬಹುಕಾಲದಿಂದ ಕುಟುಂಬದ ಒಬ್ಬ ಸದಸ್ಯರಿಂದಾಗಿ ನನ್ನೊಳಗೆ ಸಂಘರ್ಷ ಮತ್ತು ಆಳವಾದ ನೋವು ತುಂಬಿಕೊಂಡಿದ್ದು ನನ್ನ ಮನಃಶಾಂತಿಯನ್ನು ಭಂಗಗೊಳಿಸುತ್ತಿತ್ತು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಕೃಪೆಯಿಂದ ದೈವಿಕ ಪ್ರಕ್ರಿಯೆಗಳ ಮೂಲಕ ನನ್ನೊಳಗಿನ ಆ ಚಾರ್ಜ್ ಸಂಪೂರ್ಣವಾಗಿ ಕರಗಿಹೋಯಿತು. ಆ ವ್ಯಕ್ತಿ ಇದಕ್ಕೆ ಕಾರಣರಲ್ಲ ಎಂಬುದು ನನಗೆ ಸ್ಪಷ್ಟವಾಗಿ ಕಂಡುಬಂದಿತು. ಕ್ಷಮೆ ಮತ್ತು ಅಂಗೀಕಾರವು ಯಾವುದೇ ಪ್ರಯತ್ನವಿಲ್ಲದೆ ಸಹಜವಾಗಿ ಸಂಭವಿಸಿತು. ಇಂದು ನಾನು ಆ ವ್ಯಕ್ತಿಯೊಂದಿಗೆ ಸಂಪೂರ್ಣ ಆರಾಮವಾಗಿ ಸಂವಹನ ನಡೆಸಲು ಸಾಧ್ಯವಾಗುತ್ತಿದೆ. ಯಾವುದೇ ಹಿಂದಿನ ಭಾರವಿಲ್ಲ, ದುಃಖವಿಲ್ಲ, ಅಪರಾಧ ಭಾವ, ಭಯ ಅಥವಾ ತೀರ್ಪುಗಳಿಲ್ಲ. ಅಗತ್ಯವಿದ್ದಾಗ ಮಾತ್ರ ಆಂತರಿಕ ಸಂವಾದಗಳು ಉದಯಿಸುತ್ತವೆ. ಅವುಗಳೊಂದಿಗೆ ಗುರುತಿಸಿಕೊಳ್ಳುವಿಕೆ ಇಲ್ಲ. ನಾನು ಸಾಕ್ಷಿಭಾವದ ಸ್ಥಿತಿಯಿಂದ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತಿದೆ. ಜೀವನವನ್ನು ಅದು ಇರುವಂತೆಯೇ ಅನುಭವಿಸುತ್ತಿದ್ದೇನೆ. ಈಗ ನನ್ನೊಳಗೆ ಆಳವಾದ ಮೌನ, ಶಾಂತಿ, ಹಗುರವಾದ ಭಾವ ಮತ್ತು ಕರುಣೆ ನೆಲೆಸಿದೆ. ಈ ಆಂತರಿಕ ಸ್ವಾತಂತ್ರ್ಯ ಮತ್ತು ನೋವಿನಿಂದ ವಿಮುಕ್ತಿಯು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಮೂಲ್ಯವಾದ ವರವಾಗಿದೆ. ಹೃದಯಪೂರ್ವಕ ಕೃತಜ್ಞತೆ ಮತ್ತು ಶರಣಾಗತಿಯೊಂದಿಗೆ ಸದಾ ಅವರ ದೈವಿಕ ಪಾದ ಕಮಲಗಳಲ್ಲಿರಲು ಬಯಸುತ್ತೇನೆ.